ಕದ್ರೆ ತಪ್ಪು ಕೊಂದ್ರೆ ತಪ್ಪು ಸುಳ್ಳು ಪಳ್ಳು ಹೇಳೋ ತಪ್ಪು ನನ್ನ ಹೆಸರೇ ಅಪ್ಪು. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಮೈಸೂರು ಸೀರೀಸ್. ಈ ನನ್ನ ಸ್ಪೆಷಲ್ ಕಾನ್ಸೆಪ್ಟ್ ಆದ ಮೈಸೂರು ಕಲ್ಚರಲ್ ಥಿಂಗ್ಸ್ ಆ್ಯಂಡ್ ಫುಡ್ ಮಸ್ಟ್ ಬೈ ಎಪಿಸೋಡ್ ಪಾರ್ಟ್ 1ನಲ್ಲಿ ನೀವು ಮೈಸೂರು ಮಲ್ಲಿಗೆ ಮತ್ತು ಮೈಸೂರು ಸಿಲ್ಕ್ನ ನೋಡಿ ಖುಷಿ ಪಟ್ರಲ್ವಾ? ಈ ನನ್ನ ಸೆಕೆಂಡ್ ಪಾರ್ಟ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಪಾರ್ಟ್ 2ಅಲ್ಲಿ ನಾನು ನಿಮಗೆ ತೋರಿಸಿಕೊಳ್ತಿರೋದು ಯಾವುದಂದರೆ, ನಮ್ಮ ದೇಶದಲ್ಲಿ ಯಾವುದೇ ಊರು ಹೋದ್ರೂ ಕೆಲವರು ಇಷ್ಟಪಟ್ಟು ತಿನ್ನುವ ತಿಂಡಿ ಅದಾಗಿದೆ. ಇದು ಮೈಸೂರಿನ ಸಾಂಪ್ರದಾಯಿಕ ತಿಂಡಿಗಳ ಸಾಲಿನಲ್ಲಿ ಸೇರುತ್ತೆ. ಆ ತಿಂಡಿ ಯಾವುದು ಅಂತ ನಿಮ್ಮ ಆಲ್ರೆಡಿ ಗೊತ್ತಾಗಿರುತ್ತೆ, ಅದೇ ಮೈಸೂರು ಮಸಾಲೆ ದೋಸೆ. ಬನ್ನಿ ಇವಾಗ ಹೋಟ್ಲಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ನನ್ನ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ದೋಸೆ ಮೇಲೆ ಬೆಣ್ಣೆ ಹಾಕ್ಸ್ಕೊಳೋದು ಮಾತ್ರ ಮರಿಬೇಡಿ. ಮೈಸೂರು ಸಿಲ್ಕ್ ಆಯಿತು, ಮೈಸೂರು ಮಲ್ಲಿಗೆ ಆಯಿತು. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಮೈಸೂರು ಮಸಾಲೆ ದೋಸೆ. ದೇಶದ ತುಂಬ ಸ್ಥಳಗಳಲ್ಲಿ ಅಲ್ಲಿನ ಹೋಟೆಲ್ ಬೋರ್ಡ್ನಲ್ಲಿ ಮೈಸೂರು ಮಸಾಲೆ ದೋಸೆ ಅಂತ ಬರ್ದಿರೋದನ್ನ ನಾವೆಲ್ಲರೂ ನೋಡಿರ್ತೀವಿ. ಅಷ್ಟೇ ಸಾಕಲ್ವಾ ಇದ್ರ ಟೇಸ್ಟು ನಮ್ಮನ್ನ ಹೇಗೆ ಕರೆಯುತ್ತೆ ಅಂತ. ಅಂಕಲ್, 2 ಬೆಣ್ಣೆ ಮಸಾಲೆ ದೋಸೆ. ನಾವು ತುಂಬ ಥರ ದೋಸೆ ತಿಂದಿರ್ತೀವಿ, ಆದರೆ ಮೈಸೂರು ಮಸಾಲೆ ದೋಸೆ ತಿನ್ನೋ ಮಜಾನೇ ಬೇರೆ. ಮೈಸೂರು ಮಸಾಲೆ ದೋಸೆ ಈಸ್ ಎ ಪಾಪ್ಯುಲರ್ ಬ್ರೇಕ್ಫಾಸ್ಟ್ ಡಿಶ್ ಫ್ರಮ್ ಸೌತ್ ಇಂಡಿಯಾ. ಸ್ಪೈಸಿ ಆಗಿರಲಿ ಅಂತ ದೋಸೆ ಮೇಲೆ ಕೆಂಪು ಚಟ್ನಿ ಖಾರ ಸೋರ್ತಾ ಇದ್ದಾರೆ. ಈಗ ಬೆಣ್ಣೆ ಸೋರಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಟಾಗಿ ದೋಸೆ ಕ್ರಿಸ್ಪಿ ಆಗ್ತಾ ಬರ್ತಾ ಇದೆ. ಈಗ ಆಲೂಗಡ್ಡೆ ಪಲ್ಯ ಹಾಕಿದ್ರು. ಇದಪ್ಪ ಮೈಸೂರು ಮಸಾಲೆ ದೋಸೆ ಅಂದರೆ. ಆಹಾ, ಬೆಣ್ಣೆ ಬೇರೆ ಹಾಕಿದ್ದಾರೆ, ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ತಿಂದು ಹೇಳ್ತೀನಿ ಟೇಸ್ಟ್ ಆಗಿದೆ ಅಂತ. ಈ ಮೈಸೂರು ಮಸಾಲೆ ದೋಸೆ ತುಂಬ ಟೇಸ್ಟಿ ಆಗಿದೆ. ಮೈಸೂರು ಮಸಾಲೆ ದೋಸೆ ಈಸ್ ಟ್ರೆಡಿಷನಲಿ ಸರ್ವ್ಡ್ ವಿತ್ ಪೊಟ್ಯಾಟೊ ಕರಿ, ಚಟ್ನಿ ಆ್ಯಂಡ್ ಸಾಂಬಾರ್. ನನಗೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಆಯ್ತಪ್ಪ. ಈಗ ನನ್ನ ಪಯಣ
ನೆಕ್ಸ್ಟ್ ಐಟಮ್ ಪರ್ಚೇಸ್ ಮಾಡೋದಕ್ಕೆ ದೇವರಾಜ್ ಮಾರ್ಕೆಟ್ ಕಡೆಗೆ. ನನ್ನ ನೆಕ್ಸ್ಟ್ ಪರ್ಚೇಸಿಂಗು ಹಣ್ಣುಗಳ ರಾಜ ಆದ ನಂಜನಗೂಡಿನ ರಸಬಾಳೆಹಣ್ಣು. ಈ ದೇವರಾಜ್ ಮಾರ್ಕೆಟಲ್ಲಿ ಏನು ಸಿಗಲ್ಲ ಹೇಳಿ, ನಾವು ದೂರ ಹೋಗ್ಬೇಕಾಗಿಲ್ಲ, ಅದು ಇಲ್ಲೇ ಇದೆ. ಬನ್ನಿ ಹೋಗಿ ಜಮಾಯಿಸೋಣ. ಕಲ್ಚರಲ್ ಸಿಟಿ ಮೈಸೂರಿನ ಏನು ಸ್ಪೆಷಾಲಿಟಿ ಅಂತ ನೋಡ್ತಾ ಹೋದ್ರೆ, ನಮ್ಮ ನಂಜನಗೂಡಿನ ರಸಬಾಳೆಹಣ್ಣು ಹೆಸರು ಹೇಳ್ದೇ ಇರೋಕ್ಕಾಗುತ್ತಾ ಹೇಳಿ? ಬನ್ನಿ ರೇಟ್ ಎಷ್ಟಿದೆ ಅಂತ ಕೇಳ್ಕೊಂಡು ಪರ್ಚೇಸ್ ಮಾಡೋಣ. ಈ ರಸಬಾಳೆಹಣ್ಣು ನಿಮಗೆ ಬೇಕು ಅಂದ್ರೂ ಎಲ್ಲ ಕಡೆ ಸಿಗಲ್ಲ. ಬೇರೆ ಜಾತಿಯ ಬಾಳೆಹಣ್ಣಿಗಿಂತ ಇದು ರೇಟ್ ಜಾಸ್ತಿ ಇದ್ರೂ ಇದ್ರ ಡಿಮ್ಯಾಂಡ್ ಮಾತ್ರ ಕಡಿಮೆ ಆಗಿಲ್ಲ. ಶುಭ ಸಮಾರಂಭದಲ್ಲಿ, ಹಬ್ಬಗಳಲ್ಲಿ ಈ ನಂಜನಗೂಡು ರಸಬಾಳೆಹಣ್ಣು ಇದ್ದೇ ಇರುತ್ತೆ. ನಂಜನಗೂಡು ರಸಬಾಳೆಹಣ್ಣು ಮೈಸೂರು ಜಿಲ್ಲೆ, ಚಾಮರಾಜನಗರ, HD ಕೋಟೆ ಮಾತ್ರವಲ್ಲದೆ ಕೊಡಗಿನ ಕೆಲವು ಭಾಗಗಳಲ್ಲಿ ಇದನ್ನು ಬೆಳೆಯಲಾಗುತ್ತೆ. ನೋಡಿ, ಇಲ್ಲೆಲ್ಲ ಏಲಕ್ಕಿ ಬಾಳೆಹಣ್ಣು ಮತ್ತು ಪಚ್ಚಬಾಳೆಹಣ್ಣು ಮಾರ್ತಾ ಇದ್ದಾರೆ. ಆದರೆ ನಾನು ಹುಡುಕ್ತಾ ಇರೋದು ನಂಜನಗೂಡಿನ ರಸಬಾಳೆಹಣ್ಣು. ಈ ರಸಬಾಳೆಹಣ್ಣು ಸ್ಪೆಷಲ್ ಟೇಸ್ಟ್ ಮತ್ತು ಸುವಾಸನೆಯಿಂದ ಕೂಡಿರುತ್ತೆ. ತುಂಬ ಜನ ಮೈಸೂರಿಗೆ ಭೇಟಿ ಕೊಟ್ಟರು ಈ ನಂಜನಗೂಡಿನ ರಸಬಾಳೆಹಣ್ಣನ್ನ ತಿಂದಿರಲ್ಲ. ಒಮ್ಮೆ ತಿಂದು ನೋಡಿ, ಅದ್ರ ಮಜಾ ಏನಂತ ನಿಮಗೆ ಗೊತ್ತಾಗುತ್ತೆ. ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿರೋ ಪ್ರಕಾರ ಬಾಳೆಹಣ್ಣಿನಲ್ಲಿ 12 ರೀತಿಯ ಬಾಳೆಹಣ್ಣು ಇರುತ್ತೆ, ಇನ್ನೂ ಜಾಸ್ತಿನೂ ಇರ್ಬೋದು. ಇವಾಗ 12 ರೀತಿಯ ಬಾಳೆಹಣ್ಣು ಯಾವ್ದು ಅಂತ ಹೇಳ್ತೀನಿ ಬನ್ನಿ. ಕ್ಯಾವೆಂಡಿಶ್, ರೆಡ್ ಬನಾನಾಸ್, ಬ್ಲೂ ಜಾವಾ, ಲೇಡಿ ಫಿಂಗರ್, ಮ್ಯಾಂಜಾನೋ, ಬರಂಗಾನ್, ಗೋಲ್ಡ್ ಫಿಂಗರ್, ಪ್ರೇಯಿಂಗ್ ಹ್ಯಾಂಡ್ಸ್ ದ ಮೈಸೂರು ಬನಾನಾ, ಗ್ರಾಸ್ ಮೈಕಲ್, ಪಿಸಂಗ್ ರಾಜ, ಆಪಲ್ ಬನಾನಾ. ನನಗೆ ನಂಜನಗೂಡು ರಸಬಾಳೆಹಣ್ಣು ಸಿಕ್ಬಿಡ್ತು. ಇವಾಗ ನೀವು ನೋಡ್ತಾ ಇರೋದೇ ನಂಜನಗೂಡಿನ ರಸಬಾಳೆಹಣ್ಣು. ಇತಿಹಾಸದಲ್ಲಿ ಮೈಸೂರಿನ ಮಹಾರಾಜರು ಈ ರಸಬಾಳೆಹಣ್ಣು ಬೆಳೆಯೋದಕ್ಕಾಗಿ ರೈತರಿಗೆ ತುಂಬ ಎಂಕರೇಜ್ ಕೊಟ್ಟರು. ಸೊ ಆಗಲೇ ಇದು ದೇಶ ವಿದೇಶಗಳಲ್ಲಿ ಫೇಮಸ್ ಆಗಿದ್ದು. ಅದೇ ನಮ್ಮ ನಂಜನಗೂಡಿನ ರಸಬಾಳೆಹಣ್ಣು. ನಾನು 1 kg ಮೈಸೂರು ರಸಬಾಳೆಹಣ್ಣು ತಗೊಂಡು ಬ್ಯಾಗ್ ಹಾಕ್ಕೊಂಡೆ. ನೀವೇ ನೋಡಿದ್ರಲ್ಲ, ಈಗ ನಾನು ಮೈಸೂರಿನ ಸ್ಪೆಷಲಲ್ಲಿ ಒಂದು ಫುಡ್ಡು ಮತ್ತು ಫ್ರೂಟ್ನ ಬೈ ಮಾಡಿದೆ ಅಂತ. ನಾನು 3ನೇ ಐಟಮ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ದೇವರಾಜ್ ಮಾರ್ಕೆಟು ಸುತ್ತಿ ನನಗೆ ಸುಸ್ತಾಗಿದೆ. ಅದಕ್ಕೆ ನಮ್ಮ ಗುರು ವಿಷ್ಣುವಾಜನ್ ಜೊತೆ ಕೂತ್ಕೊಂಡು ನೀರು ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂತೀನಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ನಾನಿವಾಗ ಬೈ ಮಾಡ್ತಾ ಇರೋದು ಮೇಲ್ಕೋಟೆ ಪುಳಿಯೋಗರೆ. ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ರುಚಿಕರವಾದ ಅನ್ನದಲ್ಲಿ ಕಲಿಸಿಕೊಂಡು ತಿನ್ನುವ ತಿಂಡಿಯಾಗಿದೆ. ಇದು ಮೇಲ್ಕೋಟೆ ಪ್ರದೇಶದಿಂದ ಪ್ರಸಿದ್ಧಿಯಾದ ಸಾಂಪ್ರದಾಯಿಕ ಆಹಾರವಾಗಿದೆ. ಮುಂದಿನ ದಿನಗಳಲ್ಲಿ ಮೇಲ್ಕೋಟೆಗೇನೆ ಹೋಗಿ ಅಯ್ಯಂಗಾರ್ ಪುಳಿಯೋಗರೆ ಬಗ್ಗೆ ಫಿಲಮಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಪುಳಿಯೋಗರೆ ಅಂದ್ರೇನೆ ಒಂದು ದೈವಿಕ ಭಾವನೆ ಬರುವ ತಿಂಡಿ ಆಗಿದೆ. ಅದ್ರಲ್ಲೂ ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಕೇಳಬೇಕಾ?
ಮನಸ್ಸು ತಿನ್ನೋದಕ್ಕೆ ಹಾತೊರೆಯುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಸೂಪರ್ ಆಗೈತೆ, ಚೆನ್ನಾಗೈತೆ. ಇದು ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಅನ್ನಕ್ಕೆ ಕಳ್ಸ್ಕೊಂಡು ತಿನ್ನಬೇಕು. ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಪುಳಿಯೋಗರೆ ಕೊಡ್ತಾರೆ. ಹುಣಸೆ ಹಣ್ಣು ಮುಂತಾದ ದಿನಸಿಂದ ಮಾಡಿದ ಗೊಜ್ಜು ತುಂಬಾ ಪರಿಮಳದಿಂದ ಕೂಡಿರುತ್ತದೆ. ಸದ್ಯಕ್ಕೆ ಇವಾಗ ನನ್ನ ಶಾಪಿಂಗ್ ಮುಗೀತು. ನೆಕ್ಸ್ಟ್ ಪಾರ್ಟಲ್ಲಿ ಭೇಟಿ ಆಗೋಣ. ಕದ್ರೆ ತಪ್ಪು ಕೊಂದ್ರೆ ತಪ್ಪು ಸುಳ್ಳು ಪಳ್ಳು ಹೇಳೋ ತಪ್ಪು